ವಿರಾಮದ ನಂತರ ಸಿನಿಮಾ ಬಂಡಿಗೆ ಮತ್ತೆ ಸ್ವಾಗತ. ಕಾಗೆಯನ್ನೇ ಪ್ರಧಾನವಾಗಿಟ್ಕೊಂಡು ಚಿತ್ರೀಕರಿಸ್ತಾ ಇರುವಂತಹ ಚಿತ್ರ ರಾವೆನ್. ಚಿತ್ರತಂಡ ಇತ್ತೀಚೆಗಷ್ಟೇ ಪತ್ರಿಕಾಗೋಷ್ಠಿಯನ್ನ ನಡೆಸಿ ತನ್ನ ಟ್ರೈಲರ್ ಲಾಂಚ್ ಮಾಡಿತು. ಟ್ರೈಲರ್ ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ಆಗ ಈಗ ಇತ್ತು, ಈಗ ರಾವೆನ್ ಬರ್ತಾ ಇದೆ ಅನ್ನುವಂತಹ ಒಂದು ಸಂದೇಶವನ್ನ ನಮ್ಮ ವೀಕ್ಷಕರಿಗೆ ಮುಟ್ಟಿಸಿದೆ. ಜೊತೆಗೆ ಈ ಚಿತ್ರದ ನಿರ್ಮಾಣವನ್ನ ಪ್ರಬಿಕ್ ಮಗುವೀರವರು ಮಾಡ್ತಾ ಇದ್ರೆ, ನಿರ್ದೇಶನವನ್ನ ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ. ಸರ್ ಏನ್ ಸರ್ ಇದು? ಇದನ್ನು ಕೊಲೆ ಅಂತ ಯಾಕೆ ಸರ್ ಡಿಸೈಡ್ ಮಾಡೋದು? ಚಿತ್ರತಂಡಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತಹ ಮತ್ತು ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಮನಪೂರ್ವಕ ಅಭಿನಂದನೆ. ಏನು ಚಿತ್ರತಂಡಕ್ಕೆ ಒಬ್ಬ ಟೀ ತಂದ್ಕೊಡೋ ಬಾಯಿಂದ ಹಿಡಿದು ಟೆಕ್ನಿಷಿಯನ್ ಯಾರೇ ಆಗಿರ್ಬೋದು, ಕಾರ್ಮಿಕರಾಗಿ ಕೆಲಸ ಮಾಡಿದಂಥವ್ರು ಮತ್ತೆ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತು ಚಿತ್ರತಂಡಕ್ಕೆ ಅನೇಕರು ನಮ್ಮ ಸ್ನೇಹಿತರುಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಚಿತ್ರದ ಕೆಲವೊಂದು ಆಕ್ಟಿಂಗ್ಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಮತ್ತೆ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಚಿತ್ರತಂಡಕ್ಕೆ ಮತ್ತು ಚಿತ್ರತಂಡದಲ್ಲಿ ಕೆಲಸ ಮಾಡಿದಂತಹ ಎಲ್ಲರಿಗೂ, ಹಾಗೆ ನಮ್ಮ ಹೆಮ್ಮೆಯ PR ಸುಧೀಂದ್ರ ವೆಂಕಟೇಶ್ ಸರ್ ಅವರಿಗೆ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಇದನ್ನು ಮುಹೂರ್ತ ದಿವಸನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ, ಶನೇಶ್ವರ ಒಂದು ಆಶೀರ್ವಾದ ಕೊಟ್ಟರೆ ನಮ್ಮ ಜೀವನ ಎಲ್ಲೋ ಹೋಗ್ಬಿಡುತ್ತಂತೆ. ಸುಮಾರಷ್ಟು ಜನ ಹೇಳ್ತಾರೆ ಕಾಗೆ ಅಪಶಕುನ ಅಂತ. ನಾನೊಂದು ಕೇಳ್ಪಟ್ಟಿದ್ದೆ ಒಂದು ನ್ಯೂಸು. ಒಂದು ದಿವಸ ನಮ್ಮ ಸಿದ್ದರಾಮಯ್ಯ ಸರ್ ಗಾಡಿ ಮೇಲೆ ಕಾಗೆ ಕೂತಿದೆ ಅಂತೆ, ಅಪಶಕುನ ಅಂತೆ ಅಂದರು. ಆದರೆ ಇವತ್ತು ನಮ್ಮ ಹೆಮ್ಮೆಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು. ಇವತ್ತು ಸಾಯ್ತಾ ಇರೋ ದೃಶ್ಯ ಮಾತ್ರ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು ಸರ್. ನಿಮಗೇನು ತೊಂದರೆ ಆಗಲ್ಲ, ಹೆದರ್ಬೇಡಿ. ಏನ್ ನಡೀತು ಅಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಒಬ್ಬ ಪ್ರೊಡ್ಯೂಸರ್ ಆದವರು ಎಷ್ಟು ತಿಳ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ, ಆಮೇಲೆ ಅವ್ರದ್ದು ಎಷ್ಟು ಆಸಕ್ತಿ ಇದೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಪ್ರೊಡ್ಯೂಸರ್ ಬರೀ ದುಡ್ಡು ಹಾಕಿದ್ರೆ ಸಾಲದು, ಅವ್ರಿಗೆ ಆ ಪ್ಯಾಷನ್ ಇರಬೇಕು ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾ ಗೆಲ್ಲಬೇಕು, ಕತೆ ಹೆಂಗಿರ್ಬೇಕು, ಅದಿರಬೇಕು ಅಂತೆಲ್ಲ ಎಲ್ಲದರಲ್ಲೂ ಇನ್ವಾಲ್ವ್ ಆದ್ರೂ ಕೂಡ ಅಷ್ಟೇ ಒಂದು ಫ್ರೀಡಮ್ ಡೈರೆಕ್ಟರ್ ಕೊಡ್ತಾರಲ್ಲ, ಅದನ್ನು ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರ ಒಂದು ಸಪೋರ್ಟಿಂದ ಸಿನಿಮಾ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಬಂದಿದೆ. ನೀವೀಗಾಗಲೇ ಸಮಾಜಘಾತುಕ ಶಕ್ತಿಯಾಗಿ ಬೆಳೆದು ಬಿಟ್ಟಿದ್ದೀರಿ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದು, ಟೆಕ್ನಿಷಿಯನ್ ಆಗಿರೋದ್ರಿಂದ ಎಡಿಟಿಂಗು, VFX ಎಲ್ಲದರಲ್ಲೂ ಒಳ್ಳೆ ಐಡಿಯಾ ಇದೆ ಅವ್ರಿಗೆ. ಸೊ ಹಾಗೆ ನನ್ನ ಹತ್ರ ಸಕಡೆ ಕೆಲಸ ತೆಗೆಸಿದ್ರು ಆನ್ ಸೆಟ್. ಹಾಗೆ ಪ್ರಬಿಕ್ ಸರ್ ಮತ್ತು ವಿಶ್ವನಾಥ್ ಸರು ನಮ್ಮ ಒಂದು ಏನಿತ್ತು ಟೈಮ್ ಟೇಬಲ್, ಅದಕ್ಕೆ ಕರೆಕ್ಟಾಗಿ ಎಲ್ಲರನ್ನೂ ಪ್ರೊವೈಡ್ ಮಾಡಿದ್ರು. ನಿನ್ನ ಇನ್ವೆಸ್ಟಿಗೇಷನ್ ನಲ್ಲಿ ನಿನಗೆ ಗೊತ್ತಿಲ್ದೇನೆ ಇರೋ ನಿಗೂಢವಾದ ವಿಷಯ ಏನಂತ ಗೊತ್ತಾ? ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಒಂಥರ ಹೊಸ ತರ ಇದು ಪ್ರಯತ್ನ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ನಮ್ಗಿಂತ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದರಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೂ ನಂಗೂ ಖುಷಿ ಆಯ್ತು. ಸೊ ನಮ್ಮ ಪ್ರಬಿಕ್ ಸರ್ ಆಗಿರ್ಬೋದು, ವೇದ್ ಸರ್, ವಿಶ್ವನಾಥ್ ಸರ್, ಅಂಡ್ ನನ್ಗೊಂದು ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಕೇಸ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು? ಇದನ್ನೆಲ್ಲ ಒಬ್ಬ ಕೊಲೆಗಾರ ಮಾಡ್ತಿಲ್ಲ ಅಂತ ಯಾರು ಮಾಡ್ತಿರೋದು? ಕರ್ತನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ನಮ್ಮ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಮ್ಯೂಸಿಕ್ ಫಾರ್ ದ ಮೂವಿ ಅಂದರೆ ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಅನ್ಕೊಂತ ಇರ್ತೀವಿ, ಮೂವಿ ಏನಿದೆ ಒಂದು 2 hours ನೋಡಿಬಿಟ್ಟು ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಬಟ್ ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ. ಒಬ್ರೊಬ್ರು ಲಾಟ್ ಆಫ್ ಪೀಪಲ್ ವಿಲ್ ವರ್ಕ್ ಮೋರ್ ದೆನ್ an year and 2 years, ಲೆಟ್ ಇಟ್ ಬಿ ಎಡಿಟಿಂಗ್, ಮ್ಯೂಸಿಕ್, ಎವ್ರಿಥಿಂಗ್. ಎಷ್ಟೋ ಕಷ್ಟಪಟ್ಟಿರ್ತಾರೆ, ಓಡಾಡಿರ್ತಾರೆ. ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ತಾ ಇರಬೇಕಾಗ ನಮ್ಮ ವೇದಿಗೆ ಒಂದು ಸಣ್ಣ ಆಕ್ಸಿಡೆಂಟು ಆಯಿತು.
ಅದರಿಂದ ಶೂಟಿಂಗ್ ಒಂದೆರಡು ದಿನ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ದೇರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ಲೈಕ್ ಹರ್ಡಲ್ಸ್ ಮೂವಿ ಅನ್ನೋದು. ಬಟ್ ಏನು ಅಂತಂದ್ರೆ ಜನ ಮೂವಿಗೆ ಬರಬೇಕು, ಥಿಯೇಟ್ರಲ್ಲಿ ನೋಡಬೇಕು, ಅದನ್ನು ಮೆಚ್ಚಬೇಕು. ಯಾಕಂದ್ರೆ ಅದು ತುಂಬಾ ಕಷ್ಟ ಇದೆ ಒಬ್ರೊಬ್ರದ್ದು. ಇಟ್ ಇಸ್ ನಾಟ್ ಸೋ ಈಸಿ ಟು ಮೇಕ್ ಅ ಮೂವಿ. ಒಬ್ರು ಲಾಯರ್ ನನ್ನ ಕಣ್ಮುಂದೆನೆ ಸತ್ತಿದ್ದು ನನ್ನ ಕಣ್ಣಿಗೆ ಕಾಣಿಸು ಸರ್. ಕಾಗೆ ಬಂದ್ಬಿಟ್ಟಿತ್ತು ಸರ್. ಒಂದು ಪಾಸಿಟಿವ್ ಶೇಡ್ ಇದೆ ಕಾಗೆಗೆ. ಏನು ಅಂತಂದ್ರೆ ಅದು ಒಂದು ತುತ್ತು ಅನ್ನ ತಿನ್ಬೇಕು ಅಂತಂದ್ರೂ ತನ್ನ ಜೊತೆಗಿರೋರ್ನೆಲ್ಲ ಕರ್ಕೊಂಡ್ಬಿಟ್ಟು ತಿನ್ನುತ್ತೆ. ಇದು ಪಕ್ಷಿಗಳ ಗುಣದಲ್ಲಿ ಕಾಗೆಗೆ ತುಂಬಾ ಇಂಪಾರ್ಟೆನ್ಸ್ ಇರೋ ಅಂತ ಒಂದು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಈ ನ್ಯಾಯ ನೀತಿ ಇದು ಶೇಡ್ಸ್ ಒಂದು ಸ್ವಲ್ಪ ಚೇಂಜ್ ಆದಾಗ ಪ್ರಕೃತಿ ಯಾವ ರೀತಿ ರಿವರ್ಸ್ ಹೊಡಿಬೋದು ಅನ್ನೋದನ್ನ ನಾನು ಈ ದೃಷ್ಟಿನಲ್ಲಿ ತೋರಿಸಿದ್ದೀನಿ. ಆಸ್ ಕಮರ್ಷಿಯಲೈಸ್ಡ್ ಆಸ್ಪೆಕ್ಟ್ಸ್ ಅಲ್ಲಿ ತೋರಿಸಿದ್ದೀನಿ. ಟೆಕ್ನಿಕಲಿ ಬಂದ್ಬಿಟ್ಟು ತುಂಬಾ ಹೇಳಿದ್ರು, ಮ್ಯಾಡಿ ಅವರೆಲ್ಲ ಹೇಳಿದ್ರು ತುಂಬಾ ಸ್ಟ್ರಾಂಗ್ ಆಗಿದೆ, ಇವರು ಹೇಳಿದ್ರು ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಡನ್. ಬಟ್ ಇನ್ನ ಬೇರೆ ತುಂಬಾ ಇಂಪಾರ್ಟೆನ್ಸ್ ಅಂತ ಅಂದ್ರೆ ಕಾಗೆ ಅಂತಂದ್ರೆ ನಿಮ್ಗೆ ರಿಯಾಲಿಟಿನಲ್ಲೇ ಮಾಡಿಸ್ಬೇಕು ಅಂತ ಸರ್ ಬೇರೆ ಹೇಳಿದ್ರು. ರಿಯಾಲಿಟಿನಲ್ಲಿ ಕಾಗೆ ಶೂಟ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಶೆಡ್ಯೂಲ್ಸ್ ಕೂಡ ತುಂಬಾ ಇದಾಗ್ಬಿಡುತ್ತೆ. ಹಾಗಾಗಿ ನಾವು CG ಪೋರ್ಷನ್ಸ್ ಅಂತ ಅಂದ್ಬಿಟ್ಟೇನೆ ಪ್ಲಾನ್ ಮಾಡ್ಕೊಂಡಿದ್ದು. ಫೈಟ್ಸ್ ಅಂದ್ರೆ ಕಾಗೆದ ಯಾವ್ದು ಫೈಟ್ಸ್ ಇಲ್ಲ, ಬಟ್ ಕಾಗೆ ಮೇಲೆ ಸಾಂಗ್ ಇರೋದು ಬಂದ್ಬಿಟ್ಟು ಹೇಳಿದಾಗ ಅದು ಬಂದ್ಬಿಟ್ಟು ತುಂಬಾ ಹಾರಿಫೈಡ್ ಆಗಿರೋ ಅಂತ ಒಂದು ಕ್ರೈಮ್ ಬೇಸ್ಡ್ ಇರೋ ಅಂತ ಒಂದು ಸಾಂಗ್ಗೆ ಎತ್ಕೊಂಡು ಹೋಗಿದ್ದೀನಿ. ಅದ್ ನೀವು ಟ್ರೈಲರ್ ಮುಖಾಂತರ ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಮತ್ತೆ ಸಿನಿಮಾ ಬಂದ್ಬಿಟ್ಟು ನಾನು ಆಕ್ಚುಲಿ ಇದು ಫಸ್ಟ್ ನಂದು 2ನೇ ಡೈರೆಕ್ಷನ್. ಆಕ್ಚುಲಿ ಫಸ್ಟ್ ಬಂದ್ಬಿಟ್ಟು ನನ್ನ ಸ್ಕೂಲ್ ರಾಮಾಯಣ ಅಂತ ಒಂದು ಡೈರೆಕ್ಷನ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಇನ್ನ ರಿಲೀಸ್ಗೆಲ್ಲ ಪ್ಲಾನಿಂಗ್ ನಡೀತಿದೆ. ಅದಾಗಿದ್ದಾದ್ಮೇಲೆ ನಾನು ಡೈರೆಕ್ಷನ್ದು ಮಾಡಬೇಕು ನೋಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದು ಸ್ವಲ್ಪ ಕಥೆಗಳಿತ್ತು. ಪ್ರಭೀಕ್ ಸರ್ ಬಂದ್ಬಿಟ್ಟು ಅವ್ರದ್ದು ಸಿನಿಮಾ ಪೋಸ್ಟರ್ ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವ್ರು ಡೈರೆಕ್ಷನ್ ಮಾಡಬೇಕು ಅಂತಂದ್ಬಿಟ್ಟು ನನ್ನ ಹತ್ರ ಬಂದಿದೆ. ಆ್ಯಕ್ಚುಲಿ ಅವ್ರು ಬಂದಾಗ ನಾನು ಕೇಳ್ಕೊಂಡೆ, ನಂದು ಒಂದು ಕತೆ ಇದೆ, ಒಂದ್ಸಲಿ ಕೇಳಿ ಅಂತ ಅಂದ್ಬಿಟ್ಟು ಕೇಳಿ ಸರಿ ಆಯ್ತು ಮಾಡೋಣ ಅಂತ ಅಂದ್ಬಿಟ್ರು ಸರ್. ಕರ್ಮಕ್ಕಧಿಪತಿ ಶನಿ ಆಗಿದ್ರೆ ನಿನ್ನ ಸಾವಿಗಧಿಪತಿ ನಾನಾಗಿರ್ತೀನಿ. ಇನ್ನಷ್ಟು ಟ್ರೈಲರ್ ಲಾಂಚ್ಗಳು ನಿಮ್ಮ ಮುಂದೆ ಬರುತ್ತೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ.